ಸೊ ಹಲೋ ಪ್ರಜಾ ಫ್ಯಾಮಿಲಿ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ನೀವು ಹೇಗಿದ್ದೀರ ಅನ್ಕ ನಿಮ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ಬ್ಲಾಗ್ ನಾನು ಮಿರೋ ನೋಡ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೆ, ಅದಕ್ಕೆ ನಾನು ಇಲ್ಲಿ ನೋಡಿಲ್ಲ. ಅಯ್ಯೋ, ಹಾಗೆ ಗಾಯ್ಸ್ ಇವತ್ತಿನ ಬ್ಲಾಗ್ ನಾನು ಇವಾಗ ಎದ್ದಿದ್ದೀನಿ ಆ್ಯಂಡ್ ಇವತ್ತು ಕ್ಲಾಸಸ್ ಇದೆ. ಮತ್ತು ಡ್ಯಾನ್ಸ್ ಕ್ಲಾಸಲ್ಲಿ 80% ವರ್ಕ್ ಮುಗ್ದಿದೆ, ಆ್ಯಂಡ್ 20% ಮಾತ್ರ ಕೆಲಸ ಇದೆ. ಕ್ಲಾಸ್ಗೆ ಹೋಗಬೇಕು. ಮತ್ತು ಚೇತನ ಬ್ಯಾಂಗ್ಳೂರ್ ಹೋಗ್ತಿದ್ದಾರೆ, ಅವ್ರನ್ನ ಕಳಿಸ್ಕೊಡ್ಬೇಕು. ಸೊ ಈಗ ಅವ್ರ ಜೊತೆ ಟಿಫನ್ ಮಾಡೋಕ್ಕೆ ಅವ್ರಿಗೆ ಟಿಫನ್ ಕೊಡಿಸ್ಬಿಟ್ಟು ಕಳಿಸ್ಕೊಡೋಣ ಅಂತ ಟಿಫನ್ ಕೊಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವ್ರಿಗೆ ಖುಷಿ ಮಟ್ಟ ಏನಾದ್ರು ಇಷ್ಟ ಅದನ್ನ ಕೊಡಿಸಿಲ್ಲ. ಸೊ ಅವರಿಗೆ ಟಿಫನ್ ಕೊಡಿಸಿ ಅವ್ರನ್ನ ಕಳಿಸ್ಕೊಟ್ಟು ಬರೋಣ. ಅದಾದ ನಾನು ಕ್ಲಾಸ್ಗೆ ಹೋಗ್ತೀನಿ. ಅವರು 11:30ಗೆ ಟ್ರೈನಲ್ಲಿ ಹೋಗಿರ್ತಾರೆ, ಇನ್ನು ಅವ್ರು ಸಿಗಲ್ಲ. ಅವ್ರು ಸಿಗ ಮತ್ತಿನ್ನು 14th ಸೊ ಅದಕ್ಕೆ ಬನ್ನಿ ಅವ್ರನ್ನ ಅಫಿಷಿಯಲ್ ಆಗಿ ಕಲ್ತ್ಕೊಟ್ಟು ಬರೋಣ. ಪಾಪ ಲಿಯೋ ಮಲಗಿದ್ದಾರೆ. ಈಗ ಅವ್ರು ಹೊಡ್ತಾರೆ ಇವತ್ತು. ಹೊರಡದೆ ಇವತ್ತಂಗಾರೆ. ಯಪ್ಪ MLA ಫೋನ್ ಬರ್ಲಾಗ ಟಿಫನ್ ಮಾಡುವ. ಇವಾಗ ಎಳ್ಳಿಕಾಯಿ ಜ್ಯೂಸ್ ಕುಡಿಯೋಣ ಅಂತ ಗೊತ್ತಿದ್ದೀನಿ. ಒಂದು ರೌಂಡ್ ಕ್ಲಾಸ್ ಹೋಗಿತ್ತು, ಮತ್ತೆ ಇನ್ನೊಂದು ರೌಂಡ್ ಕ್ಲಾಸ್ಗೆ ಹೋಗ್ಬೇಕು. ಇವರು ಮೇಡಮ್ ಅವರು ಕ್ಲಾಸ್ಗೆ ಹೋಗ್ತವ್ರೆ ಫ್ರೆಶಪ್ ಆಗಿ. ಇವತ್ತು ಒಳ್ಳೆ ಚಾಕ್ಲೇಟ್ ಕೊಡ್ತೀನಿ ನನಗೆ. ನನಗೆ ಸನ್ಸ್ಕ್ರೀಮ್ ಏನೂ ಹಾಕಿಲ್ಲ ಇವತ್ತು. ಸನ್ಸ್ಕ್ರೀಮ್ ಹಾಕಿಲ್ವಾ? ಹತ್ರ ಫುಲ್ ಇದಾಗ್ತದೆ, ಒಂಥರ ಡಲ್ ಆಗ್ತಿದೆ. ಒಳಗೆ ಇವತ್ತು ಮಲ್ಕೋ ಅಂತ ಹೇಳೋಣ ಅನ್ಕೊಂಡೆ, ಬಟ್ ಕ್ಲಾಸ್ ಮಿಸ್ ಆಗ್ಬಿಟ್ಟಿದೆ. ಸುಮ್ಮನೆ ಕ್ಲಾಸ್ ಇವತ್ತು ಬರೀ ಜ್ಯೂಸ್ ಕುಡ್ಕೊಂಡು ಹೊಸ ಚಾಪ್ಟರ್ ಪೈಥಾನ್ ಮತ್ತೆ ಹಂಗಾರೆ ಹೋಗಿ ಬೈತಾನ ಮಿಸ್ ಮಾಡ್ಕೊಳಂಗೆ ಇಲ್ಲ. ಲೆಟ್ಸ್ ಗೈಸ್, ಇವಾಗ ಮುಗಿಸ್ಕೊಂಡು ಕ್ಲಾಸ್ ಹೋಗ್ತೀನಿ. ಕ್ಲಾಸ್ ಮುಗಿಸ್ಕೊಂಡು ಇವತ್ತು ಒಮ್ಮೆ ಸಿಗ್ತೀನಿ. ಶೂಟ್ ಮಾಡ್ತಾ ಇದ್ವಿ. ಲಿಯೋನೇ ಒಳ್ಳೆ ಫೋರ್ಸ್ ಕೊಟ್ಟರೆ ಇವಳಿಗಿಂತ ಲಿಯೋನೇ ಒಳ್ಳೆ ಫೋರ್ಸ್ ಕೊಟ್ಟಳೆ. ಗೈಸ್ ಎಗ್ರಿಗಿರಿ ಬಂದ ಗೈಸ್ ನೋಡಿ, ಈಗ ನಾನು ಇವತ್ತು ಜಿಮ್ಗೆ ಹೋಗಿಲ್ಲ, ವಾಲಿಬಾಲ್ ಆಡಕ್ಕೆ ಹೋದೆ. ಈ ಸ್ವಲ್ಪ ಪೇನ್ ಆಗ್ಬಿಡ್ತು, ಅದಕ್ಕೇನೆ ಗೈಸ್ ಅಲ್ಲಿ ವಾಲಿಬಾಲ್ ಆಡ್ತೀನಿ. ನಿಮ್ಗೆ ಗೊತ್ತಾ? ಈಗ ಗೊತ್ತು ಮಾಡ್ಕೊಳ್ಳಿ. ಈಗ ನೋಡಿ ಕೈ ಸ್ವಲ್ಪ ಪೇನ್ ಆಯ್ತು, ಅದಕ್ಕೇನೆ. ಈಗ ಅಡಿಗೆ ಏನು ಮಾಡ್ತೀರಾ ಬಾಸ್? ಅಡಿಗೆ ಇದೆ, ಸೊಪ್ಪಿನ ಸಾರು. ಸೈಡ್ಸ್ಗೆ ಮೊಟ್ಟೆ. ಇವಾಗ ಡೆತ್ ಬೈ ಚಾಕ್ಲೇಟ್ ತಿನ್ಬೇಕು ಅಂತ ನೋಡಿ ಹಠ ಮಾಡಿ ಡೆತ್ ಬೈ ಚಾಕ್ಲೇಟ್ ತಿನ್ಲೇಬೇಕು ಅಂತ ಕರ್ಕ ಬಂದ್ವಿ. ಅದಕ್ಕೆ ತಿನ್ನೋದಕ್ಕೆ ಹೆಚ್ಚು ಕಮ್ಮಿ ಒಂದ ವಾರದಿಂದ ಟ್ಯಾಕ್ಸ್ ಹಾಕಿಲ್ಲ ಗೈಸ್. ನಾನು ಕೊಡ್ಸಿರ್ಲಿಲ್ಲ, ಯಾಕಂದ್ರೆ ಚಾಕ್ಲೇಟ್ ನಾನು ನೋಡಿದ್ದೆ. ಡೆತ್ ಬೈ ಚಾಕ್ಲೇಟ್ ನಂಗೆ ಭಯ ಆಯ್ತಿತ್ತು. ಡೆತ್ ಬೈ ಅಂದ್ರೆ ಏನ್ ಹೇಳಿ? ಸತ್ತೋಗೋದು. ಆ ಚಾಕ್ಲೇಟ್ ಅಂತ ನಾನು ಏನೇನು ಅನ್ಕೊಂಡಿದ್ದೆ. ಡೆತ್ ಅಂದ್ರೆ ಡಾರ್ಕ್ ಚಾಕ್ಲೇಟ್ ಅಂತ. ಡಾರ್ಕ್ ಚಾಕ್ಲೇಟ್ ಸಿರಪ್ ಹಾಕ್ತಾರ ಅದಕ್ಕೆ ಡೆತ್ ಬೈ ಚಾಕ್ಲೇಟ್. ನಾನು ಏನೋ ಅನ್ಕೋಬಿಟ್ಟಿದ್ದೆ ಗೈಸ್, ಅದಕ್ಕೆ ಇಷ್ಟ ದಿನ ಕೊಡ್ಸಿರ್ಲಿಲ್ಲ. ಇವತ್ತು ನಾನು ಯೂಟ್ಯೂಬ್ ಅಲ್ಲಿ ತೋರಿಸಿದ್ಲು, ಅದೇನು ಅಲ್ಲ, ಪ್ರಾಬ್ಲಮ್ ಅಲ್ಲ ಅಂದ್ರೆ ಡೆತ್ ಬೈ ಚಾಕ್ಲೇಟ್ ಕೊಡ್ಸಿದ್ದೀನಿ. ಅದ್ ಹೆಂಗಿದೆ ಅಂತ ಪಕ್ಕ ಟೇಸ್ಟ್ ಮಾಡಿ ನಿಮ್ಗೆ ಅದೇ ಕಂಟೆಂಟ್ ಗೈಸ್ ಪಕ್ಕ ರಿವ್ಯೂ ಕೊಡ್ತೀನಿ ಇವತ್ತು. ಮತ್ತೆ ಅವತ್ತಿನ ಅಲ್ಲ ಒಂದೇ ಸ್ಪೂನ್ ತಿನ್ನೋದು ಬಿಡಪ್ಪ. ಇಲ್ಲ, ಅಲ್ಲ ಟೇಸ್ಟ್ ಮಾಡಿ ರಿವ್ಯೂ ಕೊಡಕ್ಕೆ. ರಿವ್ಯೂ ಕೊಟ್ಟಾಯ್ತು ಅವತ್ತ, ನೀನು ಮೊನ್ನೆ ಕೊಟ್ಟಾಯ್ತು. ಯಾವಾಗ? ಮೊನ್ನೆ ತಿಂದಿಲ್ವಾ ನೀನು ಡೆತ್ ಬೈ ಚಾಕ್ಲೇಟಾ? ಯಾವಾಗ? ಒಂದ್ ವಾರದಿಂದ ಬಂದು ಇಲ್ಲಿ ಬಂದಿದ್ದೆ. ನ್ಯೂಟೆಲ್ಲಾ ಪಡ್ತಾನೆ ಅದು ನ್ಯೂಟೆಲ್ಲಾ ಫಡ್ಜ್ ಅಲ್ಲ, ಅದು ಡೆತ್ ಬೈ ಚಾಕ್ಲೇಟಾ? ಅದೇ ಡೆತ್ ಬೈ ಚಾಕ್ಲೇಟ್ ಗೈಸ್. ನ್ಯೂಟೆಲ್ಲಾ ಫಡ್ಜ್ ಅಂದ್ರೆ ನಾನು ನಿನ್ನೆ ಒಂದು ಕ್ರೀಮ್ ತಂದಿದ್ದೆ ಗೊತ್ತಾ, ಅದೇ ನ್ಯೂಟೆಲ್ಲಾ ಅದಕ್ಕೆ ಹಾಕ್ತಾರೆ ಅಷ್ಟೇ. ಅಂದ್ರೆ ಆ ಕ್ರೀಮ್ ಬದಲಿಗೆ ಆ ಕ್ರೀಮ್ ಜೊತೆಗೆ ನ್ಯೂಟೆಲ್ಲಾನು ಹಾಕ್ತಾರೆ. ಇವಾಗ ನಾನೇನ್ ಮಾಡ್ತೀನಿ ಹೇಳು, ಈ ಡೆತ್ ಬೈ ಚಾಕ್ಲೇಟ್ ತಗೊಂಡ್ ಹೋಗ್ತೀನಿ, ಅದ್ರ ಮೇಲೆ ನ್ಯೂಟೆಲ್ಲಾ ಕ್ರೀಮ್ ಹಾಕ್ತೀನಿ, ಹಂಗೆ ನ್ಯೂಟೆಲ್ಲಾ ಫಡ್ಜ್ ಆಗುತ್ತೆ. ಏನೇನ್ ಫಡ್ಜೋ ಏನೇನ್ ಫಿಡ್ಜೋ ಗೈಸ್ ನನ್ಗೊಂದು ಏನೋ ಗೊತ್ತಿಲ್ಲ. ಇದು ತಿನ್ಬೇಕು ಅಂದ್ಲು ಕರ್ಕೊಂಡ್ ಬಂದಿದ್ದೀನಿ. ಈಗ ಆರ್ಡರ್ ಮಾಡಿದ್ವಿ, ವೇಟ್ ಮಾಡ್ತಿದೀವಿ. ತಿನ್ಲಿ, ಅವಳೆ ತಿನ್ಲಿ, ಅಷ್ಟು ಟೇಸ್ಟ್ ಮಾಡಿ ಇಸ್ಕೊಳಕ್ಕೂ ಹೋಗಲ್ಲ. ನಾನು ಹೇಳಲಿಲ್ವಾ ತಿಂದಿದ್ದಾವ ಅದಲ್ಲ. ಇವತ್ತು ಡೆತ್ ಬೈ ಚಾಕ್ಲೇಟ್ ಅಂತ ತಿಂದೇ ಇಲ್ಲ ನಾನು. ಚಾಕ್ಲೇಟ್ ಫಡ್ಜ್ ತಿಂದಿದ್ದಾವ. ಚಾಕ್ಲೇಟ್ ಫಡ್ಜ್ ಗೈಸ್ ತಿಂದಿದ್ದ ಅವತ್ತು. ನಾನು ಡೆತ್ ಬೈ ಚಾಕ್ಲೇಟ್ ನಾನು ತಿಂದೇ ಇಲ್ಲ, ನಾನು ತಂದು ಕೊಟ್ಟೇ ಇಲ್ಲ. ಅದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವತ್ತು ತಿಂದಿದ್ಯಾ ಅದು? ಅಲ್ಲೇ ಹೋಗಿ ಹೋಗು ಆಯ್ತು. ಬನ್ನಿ ಇವತ್ತು ತಿನ್ಬಿಟ್ಟು ನಿಮಗೆ ಟೆಸ್ಟ್ ರಿವ್ಯೂ ಕೊಡ್ತೀನಿ, ಡೆತ್ ಬೈ ಚಾಕ್ಲೇಟ್ ತಿಂದ್ರೆ ಏನಾಗುತ್ತೆ ಅಂತ. ಗೈಸ್ ನನಗಂತೂ ಫುಲ್ ಟೈರ್ಡ್ ಅನ್ಕೊಳ್ಳಿ. ವರ್ಕ್ ಮಾಡ್ತಾ ನನಗಂತೂ ಫುಲ್ ತುಂಬ ತಲೆನೋವಾಗ್ತಿದೆ. ವರ್ಕ್ ತುಂಬ ಜಾಸ್ತಿ ಆಗಿದೆ. ಇವಾಗಿನ ನೋಡಿ ಇಲ್ಲಿ ಎಷ್ಟು 3-4 ಎಡಿಟ್ ಮಾಡಿ ಇದೇ ಹಿಂಗೆ ಪೊಸಿಷನಲ್ಲಿ ಕೂತ್ಕೊಂಡು ನಾನು. ಅವಳು ಅಲ್ಲೇ ಮಲಗಿದ್ದಾಳೆ. ಟೈಮ್ ಎಷ್ಟೊತ್ತು? ಸುಮಾರು ಒಂದು 12:30 1 o'clock ಆಗಿದೆ. ಎಡಿಟ್ ಮುಗಿಸಿ ಇವಾಗ ಚಾರ್ಜ್ ಹಾಕೋಕ್ಕೆ ಅಲ್ಲಿ ಮಡಗಿ ನಾನು ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಮಾತಾಡಬೇಕು ಅಂತ ಬಂದೆ ಗೈಸ್ ಏನು ಗೊತ್ತಾ, ನನಗಿವಾಗ ಆ ಪ್ರೆಷರು, ಆ ಟೆನ್ಷನ್ ನನಗೆ ಪೇಯ್ನ್ ಆಗ್ತಾ ಇರ್ಬೋದು. ಆ ಪೇಯ್ನ ಫೀಲ್ ಮಾಡ್ತಿದ್ದೀನಿ ಗೈಸ್. ನಾನು ನಿಮಗೆ ಈ ವ್ಲಾಗಲ್ಲಿ ಆಗಲಿ ಯಾವಾಗಲೂ ಅಷ್ಟೇ, ನೀವು ಜಿಮ್ ವರ್ಕೌಟ್ ಮಾಡಬೇಕಾದ್ರೆ ಆ ಪೇಯ್ನ ಫೀಲ್ ಮಾಡಿ ವರ್ಕೌಟ್ ಮಾಡ್ತೀರಲ್ಲ, ಸೊ ಅದು ಗುಡ್ ಗೈಸ್. ಹಂಗೆ ಅಷ್ಟೇ, ನಿಮ್ಮ ಟೆನ್ಷನ್ನು, ನಿಮ್ಮ ಪ್ರೆಷರು, ನಿಮ್ಮ ವರ್ಕು, ನಿಮಗೆ ಸ್ಟ್ರೆಸ್ ಆಗ್ತಿರೋ ಸ್ಟ್ರೆಸ್ನ ಫೀಲ್ ಮಾಡಿ.
ಈಗ ನೀವು ಊಟ ತಿನ್ಬೇಕಾದ್ರೆ ಹೆಂಗೆ ರುಚಿ ಚೆನ್ನಾಗಿದೆ ಅಂತ ನೀವು ಫೀಲ್ ಮಾಡ್ಕೊಂಡು ತಿಂತೀರ, ಹಂಗೆ ನಿಮ್ಮ ವರ್ಕ್ ಮಾಡ್ಬೇಕಾದ್ರೆ ಆ ಪೇಯ್ನ, ಆ ಸ್ಟ್ರೆಸ್ನ ಫೀಲ್ ಮಾಡ್ಕೊಂಡು ವರ್ಕ್ನ ಕಂಟಿನ್ಯೂ ಮಾಡಿ. ಅದೇ ನಿಮಗೆ ಹಾಬಿ ಆಗುತ್ತೆ, ಅದೇ ನಿಮಗೆ ಪ್ಯಾಷನ್ ಆಗುತ್ತೆ, ಪ್ರೊಫೆಷನ್ ಆಗುತ್ತೆ. ಎಲ್ಲ ಆಗಿ ನಿಮ್ದೊಂದು ಒಂದು ರೀಚ್ ಸಿಗುತ್ತೆ. ನನಗೊಂದು ಸಖತ್ ಟಯರ್ಡ್ ಆಗಿ ನಿದ್ದೆ ಎಳೀತಿದೆ. ನಾನು ಪಕ್ಕಾ ನನ್ನ ವ್ಲಾಗ್ ಎಂಡ್ ಮಾಡಿ ಇದು ಇನ್ಫಾರ್ಮೇಷನ್ ತಿಳಿಸ್ಬೇಕು ಅಂತಲೇ ನಾನು ಇಷ್ಟ ಗಂಟ ವೆಯ್ಟ್ ಮಾಡಿದೆ. ನಿಮ್ಮ ವರ್ಕ್‌ನ ನೀವು ಯಾವತ್ತೂ ಡ್ರಾಪ್ ಔಟ್ ಮಾಡಬೇಡಿ ಗೈಸ್. ನಿಮ್ಗೆ ಅದು ಪೇಯ್ನ್ ಆಗ್ತಿದೆ, ಫುಲ್ಲು ಸ್ಟ್ರೆಸ್ ಆಗ್ತಿದೆ, ಫುಲ್ಲು ರಿಸ್ಟ್ರಿಕ್ಷನ್ ಆಗ್ತಿದೆ ಅಂತಂದರೆ ನೀವು ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೀವು ಅದನ್ನೇ ಜೋಶಾಗಿ ತೊಗೊಂಡು, ಅದನ್ನೇ ಮೋಟಿವೇಶನ್ ತೊಗೊಂಡು, ಅದ್ರ ಬಗ್ಗೆನೇ ನೀವು ಕಾನ್ಸಂಟ್ರೇಷನ್ ಮಾಡಿ ವಿಡಿಯೋ ಮಾಡ್ತೇನೆ ಇರಿ. ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಗೈಸ್. ನಾನು ಅದ್ರ ಮೇಲೆ ನಂಬಿಕೆ ಮೇಲೆ ಇಷ್ಟು ಮಟ್ಟಿಗೆ ಬೆಳೆದಿದ್ದೀನಿ. ಇನ್ನು ದೊಡ್ಡ ಮಟ್ಟಿಗೆ ಬೆಳಿತೀನಿ. ಇದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ನೀವು ನನ್ನ ವ್ಲಾಗ್ನ ಯಾರು ನೋಡ್ತಿದ್ರೆ ಇದನ್ನು ತಿಳ್ಕೊಳ್ಳಿ. ಇದನ್ನು ನಿಮ್ಮ ಲೈಫಲ್ಲಿ ಇದನ್ನು ಪಾಲಿಸಿ ಆಗಿ ತೊಗೊಳ್ಳಿ. ಸೊ ಇದನ್ನು ಯಾರೂ ಮಿಸ್ ಮಾಡಬೇಡಿ. ನಿಮ್ಗೆ ಏನೇ ವರ್ಕ್ ಟೆನ್ಷನ್ನು, ತುಂಬ ಪ್ರೆಷರ್ ಬೀಳ್ತಿದ್ರೆ ಆ ಪ್ರೆಷರ್‌ನೇ ನೀವು ಫೀಲ್ ಮಾಡಿ, ಅದನ್ನೇ ನೀವು ಟೇಸ್ಟ್ ಮಾಡಿ, ಅದನ್ನೇ ನೀವು ಎಲ್ಲನೂ ತಗೊಳ್ಳಿ ಗೈಸ್. ನೀವು ಅದನ್ನು ಯಾವತ್ತೂ ನೀವು ಅದನ್ನು, ಅಯ್ಯೋ ನನಗೆ ಇಷ್ಟು ಪೇನ್ ಆಗ್ತಿದೆ, ಇಷ್ಟು ನೋವು, ನನಗೆ ವ್ಲಾಗ್ ಮಾಡ್ತಿದ್ದಲ್ಲ ನನಗೂ ಕೈ ನೋಯ್ತಿದೆ, ಈ ಪೇನ್ನ ನಾನು ಫೀಲ್ ಮಾಡ್ತಿದ್ದೀನಿ. ಈ ಪೇನ್ ಬರ್ತಿರೋದಕ್ಕೆ ನಾನು ಮುಂದೆ ಅಚೀವ್ ಮಾಡ್ತೀನೋ, ನಾನು ಗೋಲ್ ಮಾಡ್ತೀನಿ ಅಂತ ಆ ಪೇನ್ನ ತೊಗೊಂಡು ನಾನು ಸಹಿಸ್ಕೊತಾ ಇದ್ದೀನಿ. ಮುಂದೆ ಗೆದ್ದೇ ಗೆಲ್ತೀನಿ ಅಂತ ನಂಬಿಕೆ ಇದೆ ಗೈಸ್. ನೀವು ವ್ಲಾಗ್ ನೋಡ್ತಿದ್ರೆ ಯಾರು ಕೂಡ ಈ ಪೇನ್ ಆಗ್ತಿದೆ, ನಂಗೆ ಸ್ಟ್ರೆಸ್ ಆಗ್ತಿದೆ, ನನಗೆ ಆಗ್ತಾ ಇಲ್ಲ ಅಂತ ಯಾರು ಡ್ರಾಪ್ ಔಟ್ ಮಾಡೋಕೆ ಹೋಗಬೇಡಿ. ಆ ಪೇನ್ನ ಫೀಲ್ ಮಾಡಿ ನಿಮ್ಮ ಲೈಫ್‌ನ ಸಕ್ಸಸ್ ಆಗೇ ಆಗ್ತೀರಾ. ಇದು ಮಾತ್ರ ಪ್ರಾಮಿಸ್ 100ಗೆ 1000 ನಿಜ ಗೈಸ್. ಇದು ನಾನು ಯಾರ ಲೈಫಲ್ಲಿ ನೋಡಿದ್ದೀನೋ ಬಿಟ್ಟಿದ್ದೀನಿ ಗೊತ್ತಿಲ್ಲ, ನನ್ನ ಲೈಫಲ್ಲಿ ಇದು ನಿಜ ಆಗ್ತಿದೆ. ಸೊ ಇದು ನಾನಂತೂ ಬಿಡಲ್ಲ. ನೀವು ನನ್ನ ವ್ಲಾಗ್ ನೋಡ್ತಿದ್ರೆ ಯಾರೂ ಬಿಡಬೇಡಿ ಗೈಸ್. ಗೈಸ್ ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಟ್ರೆಸ್ಸು, ವರ್ಕು ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರನೇ ನಾನು ವ್ಲಾಗ್ನ ಜಾಸ್ತಿ ಮಾಡೋಕ್ಕಾಗಿಲ್ಲ. ನಾಳೆ ವ್ಲಾಗ್ ಒಂದು ಒಳ್ಳೆ ಕಂಟೆಂಟ್ ಮೇಲೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನನ್ನ ರೀಲ್ಸ್ ವ್ಲಾಗ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಇನ್ನೂ ಅದೇ ಥರ ಸಪೋರ್ಟ್ ಬರಲಿ ಕಂಟೆಂಟ್ಸ್ಗೆ. ವ್ಲಾಗಲ್ಲಿ ಇನ್ನೂ ನನಗೆ ಫಾಲೋವರ್ಸ್ ಬೇಕು, ಇನ್ನೂ ವ್ಯೂಸ್ ಬೇಕು, ಸಬ್ಸ್ಕ್ರೈಬರ್ಸ್ ಬೇಕು. ಅದು ನಾನು ಕೇಳೋದಲ್ದೇ ನಂದು ಕಂಟೆಂಟ್ ಜಾಸ್ತಿ ಬೇಕು ಅಂತ ನನಗೆ ಅರ್ಥ ಆಗುತ್ತೆ. ನಾನು ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ಗೈಸ್. ನೀವು ಕಮೆಂಟ್ ಮಾಡಿದ್ರೆ ನಾನು ಏನಾದ್ರು ಒಂದು ಮಾಡ್ಬೋದು. ನೀವು ಕಮೆಂಟೇ ಮಾಡಲ್ಲ ನನಗೆ, ನಾನು ಏನು ಮಾಡಲಿ? ನನಗೆ ಜವಾಬ್ದಾರಿ ನೀವು ಕೊಡಬೇಕು ನನಗೆ. ಬ್ರೋ ನನಗೆ ಈ ಥರ ವ್ಲಾಗ್ ಬೇಕು, ನನಗೆ ಈ ಥರ ನೀವು ಕಮೆಂಟ್ ಮಾಡಿದ್ರೆ ನಾನು ಏನಾರು ಒಂದು ಹುಡುಕೊಂಡು ಏನಾರು ಒಂದು ಪ್ಲ್ಯಾನ್ ಮಾಡಿ ಮಾಡ್ತಾಯಿರ್ತೀನಿ. ನನ್ನ ಕೈಲಿ ಏನು ಎಫರ್ಟ್ ಆಗುತ್ತೋ ಅದು ನಾನು ಕೊಡ್ತಾ ಇದ್ದೀನಿ. ನಿಮಗೂ ಯಾವ ಥರ ನನ್ನಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀರಾ, ನನ್ನ ಬ್ಲಾಗಿಂದ, ನನ್ನ ಫ್ಯಾಮಿಲಿಯಿಂದ, ನನ್ನಿಂದ, ನನ್ನ ಆ್ಯಕ್ಟಿಂಗಿಂದ, ಅಂದರೆ ನನ್ನ ಸ್ಕಿಲ್ಲಿಂದ ನಿಮ್ಗೇನು ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀರಾ ನೀವು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಗೈಸ್ ನಾನು ಮಿಸ್ ಮಾಡಲ್ಲ. ನಿಮ್ಗೆ ಆ ಕಂಟೆಂಟು, ನಿಮ್ಗೆ ಎಂಟರ್ಟೈನ್ಮೆಂಟ್ ನಾನು ಕೊಟ್ಟೇ ಕೊಡ್ತೀನಿ. ಇಟ್ಸ್ ಅದೇ ನಾನು ಡೆತ್ ಬೈ ಚಾಕ್ಲೇಟು ಅಂತ ಹೇಳ್ತಿದ್ಲಲ್ಲ ಇಷ್ಟು ದಿನ, ಅದನ್ನು ಇವಾಗ ಟೇಸ್ಟ್ ಮಾಡಿ ಈ ಡೆತ್ ಬೈ ಚಾಕ್ಲೇಟ್ ತಿಂದರೆ ಏನಾಗುತ್ತೆ, ಈ ಡೆತ್ ಬೈ ಚಾಕ್ಲೇಟ್ ಏನು ಅಂತ ನಾನು ತಿಂದು ನಿಮಗೆ ಟೇಸ್ಟ್ ಹೇಳ್ತೀನಿ ಗೈಸ್. ನೋಡಿ ಹಿಂಗಿರುತ್ತೆ. ಇಟ್ಕೊಡ್ಕೊ ಬಿಡ್ತೀನಿ ಇದು ಬೀಳಿಸ್ತೀನಿ ಗೈಸ್. ನನಗೆ ನಿದ್ದೆ ಬರ್ತಾ ಇದೆ. ನಾನು ಒಂದೇ ಬೆಡ್ ತಿನ್ನೋದು. ಅಂತ 3 ಜನ ತಿನ್ನೋದು. ಏನು? ಗೈಸ್ ನನಗೇನು ಪ್ರಾಮಿಸ್ ಇಷ್ಟ ಆಗಿಲ್ಲ. ಓಡ್ ಬಂದ್ಬಿಟ್ಲು ಗೈಸ್. ನನಗೇನೋ ಒಂದು ಡೆತ್ ಬೈ ಚಾಕ್ಲೇಟ್ ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಿಲ್ಲ. ನಿಮ್ಗೆ ಯಾರು ಇಷ್ಟ ಆಗಿ ತಿಂದಿಯವರು ಕಮೆಂಟ್ ಮಾಡಿ. ನನಗಂತೂ ಪ್ರಾಮಿಸ್ ಇಷ್ಟ ಆಗಿಲ್ಲ ಗೈಸ್. ಒಂಥರ ಕಹಿ ಅನ್ಸ್ಬಿಡ್ತು. ಓಕೆ ಗೈಸ್, ಬಾಬಾ ಮಲಗಿಲ್ಲ, ಇನ್ನೂ ಫೋನ್ ನೋಡ್ತಿದ್ರಂತೆ ಮೇಡಮ್ ಅವರು. ನೋಡಿ ಏನೇನೋ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ಅವರಿಗೆಲ್ಲ ಮತ್ತು ಮನೆಗೆ ಬಿಸ್ಕೆಟು, ಲೇಸು, ಇದೊಂದು ನನಗೆ. ಅಲ್ಲಮ್ಮ ಅದೇನಮ್ಮ ಆಳು ಬಿಡು, ಸ್ನ್ಯಾಕ್ಸ್ ಲವರ್ ಆಗಿಬಿಟ್ಟಿದ್ದಾಳೆ. ಓಕೆ ಗಾಯ್ಸ್, ಐ ಹೋಪ್ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ವ್ಲಾಗ್ ಕಮ್ಮಿ ಇದ್ರೂ ಕೂಡ ಒಳ್ಳೆ ಕಂಟೆಂಟ್ ಇದೆ ಅನ್ಕೋತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ವಾಚ್ ಮಾಡಾದ್ಮೇಲೆ ಸ್ಟುಡಿಯೋ ವೆಯ್ಟ್ ಮಾಡ್ತೀರಿಲ್ಲ. ಬ್ಯೂಟಿ ಟೇಕ್ ಕೇರ್, ಬಾಯ್. ಬೈಲಿ ಅಮ್ಮ. ಕೆರ್ಕೊಳ್ಳೋದೆ. ನನಗೆ ಲಾಸ್ಟ್ ನೀವು ಯಾರು ಡೆತ್ ಚಾಕ್ಲೇಟ್ ತಿಂದರೆ ಕಮೆಂಟ್ ಮಾಡಿ.